ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್. ಶಿಕ್ಷೆಯನ್ನ ಪ್ರಕಟಿಸಿದ ನಂತರ ಪ್ರಜ್ವಲ್ಗೆ ಆದೇಶದ ಪ್ರತಿ ನೀಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಉಚಿತವಾಗಿ ಆದೇಶದ ಪ್ರತಿ ನೀಡೋದಕ್ಕೆ ನ್ಯಾಯಮೂರ್ತಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೀಲ್ ಹಾಕಿದ ಬಳಿಕ ಆದೇಶ ಪ್ರತಿ ನೀಡಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಕೋರ್ಟ್. ಲಿಟ್ರಲಿ ಆ ವಿಡಿಯೋಗಳು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಈತ ಮಾಡಿದಂತ ಆ ಅಕ್ರಮ, ಆ ಕೃತ್ಯ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಈತನನ್ನ ಸುಮ್ಮನೆ ಬಿಡಬಾರದು ಅನ್ನೋ ಮಾತೆ ಕೇಳಿಸ್ಕೊಂಡಿದ್ದೀವಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಬಾಯಲ್ಲಿ. ಉಚಿತವಾಗಿ ಆದೇಶ ಪ್ರತಿಯನ್ನ ಕೊಟ್ಟು ಕಳಿಸಿ ಆತನಿಗೆ ಸೀಲ್ ಹಾಕಿದ ಬಳಿಕ ಆದೇಶ ಪ್ರತಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್. ಈಗ ನ್ಯಾಯಾಲಯದ ಮುಂದೆ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅಂತ ಹೇಳಿ ಮತ್ತೆ ಸಾಬೀತಾಗಿದೆ. ಕೋರ್ಟ್ ಏನ್ ಕೇಳುತ್ತೆ? ಸಾಕ್ಷ್ಯಾಧಾರ ಕೇಳುತ್ತೆ. ಅದನ್ನ ಕೋರ್ಟ್ನ ಮುಂದೆ ಇಟ್ಟರು. ಕೇಸ್ನ ಗೆದ್ದಾಯ್ತು. ಈತ ಅಪರಾಧಿ ಅಂತ ಸಾಬೀತಾಯ್ತು. ಎಲ್ಲವೂ ಆಯ್ತು. ಫೈನಲಿ ಏನ್ ಆಗಬೇಕಾಗಿತ್ತು ಅದು ನಡೀತು. ಈ ಪ್ರಕರಣನ ಯಾಕೆ ಪ್ರತಿಯೊಬ್ಬರು ಅಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ರು ಅಂತ ಅಂದ್ರೆ, ಸಾಮಾನ್ಯ ವ್ಯಕ್ತಿ ಅಲ್ಲ, ಆರೋಪಿ ಸ್ಥಾನದಲ್ಲಿ ನಿಂತಿದ್ದು ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಹಂಗಾಗಿನೇ ಏನಾಗುತ್ತೆ ಈ ಪ್ರಕರಣದಲ್ಲಿ, ಏನಾಗುತ್ತೆ? ಯಾಕೆಂದ್ರೆ ಮೊದಲೇ ಒಂದು ಮಾತಿದೆಯಲ್ಲ ನಮ್ಮಲ್ಲಿ, ಹಣ ಇದ್ದವರಿಗೆ, ಅಧಿಕಾರ ಇದ್ದವರಿಗೆ ಏನು ಮಾಡೋಕ್ಕಾಗಲ್ರಿ, ಅವರು ತಪ್ಪಿಸ್ಕೊಂಡು ಬರ್ತಾರೆ ಆರಾಮಾಗಿ. ಈ ಪ್ರಕರಣ ಹೊರಗಡೆ ಬಂದ ನಂತರವೂ ಕೂಡ ಎಲ್ಲರೂ ಮಾತಾಡಿದ್ದು ಇದೇ ರೀತಿಯಾಗಿ, ಇದೇ ದಾಟಿಯಲ್ಲಿ, ಬಿಡ್ರಿ ಪ್ರಜ್ವಲ್ ರೇವಣ್ಣ ಏನು ಸುಮ್ಮನೆನಾ, ಕೋಟ್ಯಾಧೀಶ್ವರ ಆರಾಮಾಗಿ ಹೊರಗಡೆ ಬರ್ತಾರೆ ಅಂತ. IPC 376 ಸೆಕ್ಷನ್ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ. 2 ಸೆಕ್ಷನ್ ನಲ್ಲಿ ಪ್ರಜ್ವಲ್ಗೆ 10 ಲಕ್ಷ ರೂಪಾಯಿ ದಂಡ. 10 ಲಕ್ಷದಲ್ಲಿ ಸಂತ್ರಸ್ತೆಗೆ 7 ಲಕ್ಷ ಪರಿಹಾರ ನೀಡುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಪ್ರಜ್ವಲ್ ರೇವಣ್ಣಗೆ ಒಟ್ಟು 10 ಲಕ್ಷ ರೂಪಾಯಿ ದಂಡ. IPC 376 ಸೆಕ್ಷನ್ ಅಡಿ ಜೀವನ ಪರ್ಯಂತ ಶಿಕ್ಷೆಯನ್ನ ವಿಧಿಸಲಾಗಿದೆ. 2 ಸೆಕ್ಷನ್ಗಳಲ್ಲಿ ಪ್ರಜ್ವಲ್ಗೆ 10 ಲಕ್ಷ ರೂಪಾಯಿ ದಂಡ. ಪ್ರಜ್ವಲ್ ರೇವಣ್ಣಗೆ ಒಟ್ಟು 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ ಈಗ ಕೋರ್ಟ್. IPC 376 ಸೆಕ್ಷನ್ ಅಡಿಯಲ್ಲಿ ಜೀವನ ಪರ್ಯಂತ ಜೈಲಿನಲ್ಲಿರಬೇಕು ಈ ವ್ಯಕ್ತಿ, ಈ ಅಪರಾಧಿ, ಈ ಅತ್ಯಾಚಾರಿ. ಜಸ್ಟ್ ಇಮ್ಯಾಜಿನ್, ಈ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಸಂತ್ರಸ್ತೆ ಇದರಲ್ಲ, ಈತನ ತಾಯಿಯ ವಯಸ್ಸಿನ ಸಂತ್ರಸ್ತೆ. ಪ್ರಜ್ವಲ್ ರೇವಣ್ಣಗೆ 10 ಲಕ್ಷ ರೂಪಾಯಿ ದಂಡ ಜೊತೆಗೆ ಜೀವಾವಧಿ ಶಿಕ್ಷೆ. ಈ 10 ಲಕ್ಷ ರೂಪಾಯಿಯಲ್ಲಿ 7 ಲಕ್ಷ ರೂಪಾಯಿಯನ್ನ ಆ ಸಂತ್ರಸ್ತೆ ಏನಿದಾರಲ್ಲ ಅವರಿಗೆ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರು ತಿಳಿಸಿದ್ದಾರೆ. 10 ಲಕ್ಷ ರೂಪಾಯಿಯಲ್ಲಿ 7 ಲಕ್ಷ. ನಾನೀಗಾಗಲೇ ಹೇಳ್ತಾ ಇದ್ದೆ, ಯಾರು ಅಶೋಕ್ ನಾಯಕ್ ಅವರು ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸೆಕ್ಷನ್ 357ರ ಅಡಿ ದೊಡ್ಡ ಮಟ್ಟದ ದಂಡವನ್ನ ವಿಧಿಸಬೇಕು. ವಿಡಿಯೋ ವೈರಲ್ ಆಗಿ ಸಂತ್ರಸ್ತೆ ಎಲ್ಲೂ ಕೆಲಸಕ್ಕೂ ಹೋಗದಂತಾಗಿದೆ. ಹೆಚ್ಚಿನ ದಂಡ ವಿಧಿಸಿ ಅದರ ದೊಡ್ಡ ಭಾಗವನ್ನ ಸಂತ್ರಸ್ತೆಗೆ ನೀಡಬೇಕು ಅಂತ ಹೇಳಿ SPP ಅಶೋಕ್ ನಾಯಕ್ ವಾದವನ್ನ ಮಂಡನೆ ಮಾಡಿದ್ರು. ಅದೇ ಪ್ರಕಾರವೇ ಈ ಅಪರಾಧಿಗೆ, ಈ ಅತ್ಯಾಚಾರಿಗೆ ಜೀವನ ಪರ್ಯಂತ ಜೈಲು, ಇದರ ಜೊತೆಗೆ 10 ಲಕ್ಷ ರೂಪಾಯಿ ದಂಡ, ಅದರ ಅತಿ ದೊಡ್ಡ ಭಾಗ 7 ಲಕ್ಷ ರೂಪಾಯಿಯನ್ನ ಆ ಸಂತ್ರಸ್ತೆಗೆ ನೀಡಲು ಸೂಚನೆಯನ್ನ ನೀಡಲಾಗಿದೆ. ಸೊ ಹೌದು, ಈಗ ಕಾನೂನಿನ ಪ್ರಕಾರ ಆ ಮಹಿಳೆಗೆ, ಆ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ. ಸೊ ಆಕೆ ನಿಟ್ಟುಸಿರನ್ನ ಬಿಟ್ಟಿರ್ತಾಳೆ. ಆದರೆ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದಾಗ ಆಕೆಯ ಪರಿಸ್ಥಿತಿ ಇದೆಯಲ್ಲ, ಆಕೆಯ ಪರಿಸ್ಥಿತಿ ಯಾರಿಗೂ ಬೇಡ. ಸೊ ಇನ್ನು ಮುಂದಾದರೂ ಈ ಕ್ರಿಮಿನಲ್ಗಳಿರ್ತಾರಲ್ಲ, ಇಂಥ ಮನಸ್ಥಿತಿ ಉಳ್ಳಂಥ ಕಚಡಗಳಿರ್ತಾರಲ್ಲ, ಅವರು ಬದಲಾಗಬೇಕು. ಅಂಥವ್ರಿಗೆ ಇದೊಂದು ದೊಡ್ಡ ಪಾಠ. ಇದು
ಹೆಚ್ಚು ಕಡಿಮೆ ಆಗಿ ಏನೋ ಒಂದಾಗಿ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಿ. ಈ ಪ್ರಕರಣದಲ್ಲಿ ಇವರು ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಹೆಚ್ಚು ಕಡಿಮೆ ಆಗಿ ಏನೋ ಶಿಕ್ಷೆ ಆಗದೆ ಇದ್ದಿದ್ರೆ ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ. ಇದೇ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಮತ್ತೆ ರಾಜಂತರ ಮೆರೆಸಿ ಮತ್ತೆ ಈತನನ್ನ ಸಂಸದನನ್ನಾಗಿ ಮಾಡಿಬಿಡ್ತಿದ್ರು. ಹಂಗಾಗ್ಬಿಡ್ತಾ ಇತ್ತು ಪರಿಸ್ಥಿತಿ. ಅಂತ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಬೇಜಾನಿದಾವೆ. ರಾಜ್ಯದಲ್ಲಿನೇ ಜೈಲಲ್ಲಿ ಇದ್ಕೊಂಡು ಗೆದ್ದಂಥವ್ರು ಇದ್ದಾರೆ ನಮ್ಮ ಎದುರುಗಡೆ. ಸೊ ಏನು ಬೇಕಾದರೂ ಆಗಬಹುದಾಗಿತ್ತು, ಆದರೆ ಅದಾಗಲಿಲ್ಲ. ಯಾರ ಕಣ್ಣು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ ಫೈನಲಿ ತೀರ್ಪು ಬಂದಾಗಿದೆ. ಈಗ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಆ 10 ಲಕ್ಷ ರೂಪಾಯಿಯಲ್ಲಿ 7 ಲಕ್ಷ ರೂಪಾಯಿಯನ್ನ ಆ ಸಂತ್ರಸ್ತೆಗೆ ನೀಡಬೇಕು ಅಂತ ಹೇಳಿ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಾಗಿದೆ.